ಗೊಂಬೆನ್ ಕೊಡು, ಅದ್ ನಂದು. ಅದು ನಿಂದೆ ಇದು ನಿಂದೆನಾ? ಹೌದು, ಅದು ನಂದೆ ಇದು ನಂದೆ. ಈಗ ನಿನ್ ಗೊಂಬೆ ಕೊಡ್ತೀಯಾ ಇಲ್ವಾ? ನೋಡಿ ಪಪ್ಪ ಮತ್ತೆ ಶುರು ಮಾಡ್ಕೊಂಡ್ಲು. ಪಪ್ಪ ನಾನೇನ್ ಶುರು ಮಾಡ್ಕೊಂಡಿಲ್ಲ, ಇವನೇ ನನ್ ಥಿಂಗ್ಸ್ ತಗೊಂಡು ಜಗಳ ಶುರು ಮಾಡೋದು. ಇಲ್ಲ ಪಪ್ಪ, ಇವಳು ಡ್ರಾಮಾ ಮಾಡ್ತಿದ್ದಾಳೆ, ಇವಳು ದೊಡ್ಡ ಡ್ರಾಮಾ ಕ್ವೀನು. ನಾನೇನ್ ಡ್ರಾಮಾ ಕ್ವೀನು, ನೀನೇ ಡ್ರಾಮಾ ಕ್ವೀನು. ನೈ, ನಾನು ಡ್ರಾಮಾ ಕ್ವೀನ್ ಅಲ್ಲ, ನಾನು ಡ್ರಾಮಾ ಕಿಂಗು. ನನ್ ಬಾಯ್ ನಾನು. ಏನೋ ಒಂದು ಒಟ್ನಲ್ಲಿ ನೀನು ಒಪ್ಕೊಂಡಲ್ಲ ಡ್ರಾಮಾ ಕಿಂಗು ಅಂತ. ಅದೆಲ್ಲ ಇಲ್ಲ. ಬನ್ರಿ ಅಪ್ಪು, ಮಿಂಚು, ನೀವಿಬ್ರು ಯಾವಾಗಲೂ ಮಕ್ಕಳಾಗೇ ಇರ್ತೀರಾ? ದೊಡ್ಡವರಾಗ್ತೀರಲ್ವಾ? ನಿಮ್ಮಿಬ್ಬರಲ್ಲಿ ಒಬ್ಬರು ದೊಡ್ಡವ್ರ ಥರ ಯೋಚನೆ ಮಾಡೋದನ್ನು ಕಲಿಬೇಕು. ನೋಡಿ, ಯಾವಾಗಲೂ ಗೆಲ್ಲೋದೇ ದೊಡ್ಡದಲ್ಲ, ಬಿಟ್ಕೊಡೋದು ದೊಡ್ಡದು. ಈಗ ದೊಡ್ಡವರು ಚಿಕ್ಕವ್ರನ್ನ ಅರ್ಥ ಮಾಡ್ಕೋಬೇಕು, ಚಿಕ್ಕವರು ದೊಡ್ಡವ್ರಿಗೆ ಗೌರವ ಕೊಡೋದನ್ನು ಕಲಿಬೇಕು, ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೋಬೇಕು. ಅವಾಗಲೇ ಪ್ರೀತಿ ಸ್ಟ್ರಾಂಗ್ ಆಗಿರೋದು. ಲೈಫಲ್ಲಿ ಜಗಳಗಳು, ಗಲಾಟೆ ಇವೆಲ್ಲ ಬರುತ್ತೆ. ಅಂಥ ಟೈಮಲ್ಲಿ ನಾನೊಬ್ಬ ಇದ್ದೀನಿ ಅಂತ ನಿಲ್ಲೋರ್ಬೇಕು, ಆಗಲೇ ಅದು ಫ್ಯಾಮಿಲಿ ಅಂತ ಅನ್ನಿಸ್ಕೊಳ್ಳೋದು. ನಾನು ಹೇಳ್ತಾ ಇರೋದು ನಿಮ್ಮ ತಲೆಗೆ ಹೋಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆ ಅಲ್ವಾ? ನೋಡಿ, ನೀವು ನನಗೋಸ್ಕರ ಬದಲಾಗ್ಬೇಡಿ, ನಿಮಗೋಸ್ಕರ ಬದಲಾಗಿ. ನಾನು ಹೇಳ್ತಾ ಇರೋದು ನಿಮ್ಮ ಒಳ್ಳೇದಕ್ಕೆ, ನೀವು ಚೆನ್ನಾಗಿರಲಿ ಅಂತ. ನೋಡಿ, ನಿಮಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ರೆ ಸಾಕು, ಹಠ ಬೇಡ, ಚಾಡಿ ಹೇಳೋದನ್ನ ಬಿಟ್ಬಿಡಿ. ಇದರಿಂದ ಏನು ಪ್ರಯೋಜನ ಇಲ್ಲ. ನೋಡಿ, ಚಾಡಿ ಹೇಳೋದ್ರಿಂದ ನಿಮ್ಮ ಮನಸ್ಸು ಬುದ್ಧಿ ಎಲ್ಲ ಹಾಳಾಗೋಗುತ್ತೆ. ಬೇರೆಯವ್ರು ಯಾರೂ ನಿಮ್ಮನ್ನು ಇಷ್ಟಪಡಲ್ಲ. ಹಾಗಾಗಬಾರ್ದು ಅಂದರೆ ಈಗಿಂದಾನೇ ನಿಮ್ಮನ್ನು ನೀವು ತಿದ್ಕೋಬೇಕು, ಸರಿ ಹೋಗ್ಬೇಕು. ಮೊದಲು ನೀವಿಬ್ರು ಎಷ್ಟು ಕಿತ್ತಾಡ್ತಿದ್ರಿ, ಆಮೇಲೆ ಬೆಸ್ಟ್ ಫ್ರೆಂಡ್ಸ್ ಆದ್ರಿ, ಈಗ ಮತ್ತೆ ಕಿತ್ತಾಡಕ್ಕೆ ಶುರು ಮಾಡ್ತೀರಾ. ಇದರಿಂದ ಏನು ಯೂಸ್ ಹೇಳಿಪ್ಪ? ಅಲ್ಲ ಮಕ್ಕಳ, ನಾವೆಲ್ಲ ಒಟ್ಟಿಗೆ ಇರಬೇಕು ಅಂತ ಎಷ್ಟು ಕಷ್ಟಪಡ್ತಾ ಇದ್ದೀವಿ. ನೀವಿಬ್ರು ಹೀಗಿದ್ರೆ ಹೇಗೆ? ಅಕ್ಕ ತಮ್ಮ ಕಿತ್ತಾಡ್ತಾ ಇದ್ರೆ ನಾವು ಹೇಗೆ ನೆಮ್ಮದಿಯಾಗಿರೋದು? ಈಗೇನು ನೀವಿಬ್ರು ಹೀಗೆ ಕಿತ್ತಾಡ್ಕೊಂಡೇ ಇರಬೇಕು ಅಂತ ಡಿಸೈಡ್ ಮಾಡಿದ್ದೀರಾ? ಅಲ್ಲ ಪಪ್ಪ, ಅಪ್ಪುನೇ ಶುರು ಮಾಡಿದ್ದು. ಇಲ್ಲ ಪಪ್ಪ, ಮಿಂಚುನೇ ಶುರು ಮಾಡಿದ್ದು. ನೋಡಿ ನೋಡಿ, ಇದೇ ನಿಮ್ಮ ಪ್ರಾಬ್ಲಮ್ಮು. ನಿನ್ನ ಮೇಲೆ ಅವಳು ಚಾಡಿ ಹೇಳಲಿ, ಅವಳ ಮೇಲೆ ನೀನು ಚಾಡಿ ಹೇಳು, ಆದರೂ ಒಬ್ಬರನ್ನೊಬ್ರು ಬಿಟ್ಟಿರೋಕ್ಕಾಗಲ್ಲ. ಬಟ್ ಸಾರಿ ಕೇಳಕ್ಕೆ ಮಾತ್ರ ಇಬ್ಬರಿಗೂ ಈಗೋ ಅಡ್ಡ ಬರುತ್ತೆ ಅಲ್ವಾ? ಒಂದು ಕೆಲಸ ಮಾಡ್ತೀರಾ, ಇಬ್ಬರು ದೂರ ದೂರ ಇದ್ಬಿಡ್ತೀರಾ, ಇಬ್ಬರನ್ನು ಬೇರೆ ಬೇರೆ ಬೋರ್ಡಿಂಗ್ ಸ್ಕೂಲಿಗೆ ಸೇರಿಸ್ಬಿಡ್ತೀನಿ. ಆವಾಗ ಜಗಳ ಇರಲ್ಲ, ಗಲಾಟೆ ಇರಲ್ಲ, ಒಬ್ರನ್ನೊಬ್ರು ನೋಡ್ಕೊಳ್ಳೋದು ಇರಲ್ಲ. ಅದೇ ಬೆಸ್ಟ್ ಅಲ್ವಾ? ಹಾಗೆ ಮಾಡುವಾಗಾದ್ರೆ ಹೇಳಿ, ಇಬ್ಬರು ದೂರ ದೂರ ಇದ್ಬಿಡ್ತೀರಾ? ಅದಿಷ್ಟ ಇಲ್ಲ ಅಲ್ವಾ? ಇಬ್ಬರಿಗೂ ಒಬ್ರಿಗೊಬ್ರು ಬೇಕಲ್ವಾ? ಹಾಗಾದರೆ ಗಲಾಟೆ ಮಾಡೋದನ್ನು ಬಿಡಿ. ಒಬ್ಬರ ಮೇಲೊಬ್ರು ಕಂಪ್ಲೇಂಟ್ ಮಾಡೋದು ಬಿಟ್ಟು ಒಬ್ಬರನ್ನ ಒಬ್ಬರು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಆವಾಗ ಮನೆ ಥರ ಇರುತ್ತೆ. ಈಗ ಹೇಳಿ, ಒಳ್ಳೆ ರೀತಿಲಿ ಒಳ್ಳೆ ಮಕ್ಕಳ ಥರ ಇರ್ತೀರಲ್ವಾ? ಸರಿ ಪಪ್ಪ. ಸರಿ ಪಪ್ಪ. ಕಾಫಿ. ಸೊ ಮಕ್ಕಳು ನಿಮ್ಮ ಮಾತು ಕೇಳಿದ್ರಾ? ಗೊತ್ತಾಯ್ತು, ಕೊಡಿ, ಬಿಸಿ ಮಾಡ್ಕೊತರ್ತೇನೆ. ಅದು ವರ್ಕ್ ಆಗಿಲ್ಲ, ಇದು ವರ್ಕ್ ಆಗಿಲ್ಲ.